ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ನಾಡಿನ ಸಮಸ್ತ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಮ ಜೊತೆಗೆ ಈ ದಿನ ಹೊಸ ವರ್ಷವನ್ನ ಸೆಲೆಬ್ರೇಟ್ ಮಾಡಕ್ಕೆ ಒಬ್ರು ರ್ಯಾಪರ್ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮ್ಗೆ ಗೊತ್ತಿರುವಂಗೆ ಸ್ಯಾಂಡಲ್ವುಡ್ಗೆ ಇವರೇ ಟಾಪ್ ರ್ಯಾಪರ್ ಅಂತ ಹೇಳ್ಬೋದು. ಚಂದನ್ ಶೆಟ್ಟಿ ಅವ್ರು ನಮ್ಮ ಜೊತೆಗಿದ್ದಾರೆ. ಹಾಯ್ ಚಂದನ್, ವೆಲ್ಕಮ್ ಟು ದಿ ಶೋ. ಹಾಯ್ ದೀಪಿಕಾ, ನಮಸ್ತೆ. ನಿಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮಗೂ ಅಷ್ಟೇ ಹೊಸ ವರ್ಷದ ಶುಭಾಶಯಗಳು. 2025ನೇ ಇಸ್ವಿ ತುಂಬಾ ಚೆನ್ನಾಗಾಗ್ಲಿ. ನಿಮಗೂ ಅಷ್ಟೇ 2025 ತುಂಬಾ ಅದೃಷ್ಟ ತಂದ್ಕೊಡ್ಲಿ ಅಂತ ಪವರ್ ಟಿವಿ ಕಡೆಯಿಂದ ನಾವು ಪ್ರಾರ್ಥಿಸ್ತೀವಿ. ಸೊ ರ್ಯಾಪರ್ ಚಂದನ್ ಶೆಟ್ಟಿ ಸದ್ಯಕ್ಕೆ ಆಕ್ಟಿಂಗ್ ಅಲ್ಲೂ ಸೈ ಅನ್ಸ್ಕೊಂಡಿದ್ದೀರಾ, ಮ್ಯೂಸಿಕ್ ಅಲ್ಲೂ ಸೈ ಅನ್ಸ್ಕೊಂಡಿದ್ದೀರಾ, ಮೊದ್ಲಿಗೆ ರ್ಯಾಪರ್ ಆಗಿ ಕೂಡ ಗುರುತಿಸ್ಕೊಂಡಿದ್ದೀರಾ, ಅದನ್ನ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀರಾ. ನ್ಯೂ ಇಯರ್ ಬಂತು ಅಂದ ತಕ್ಷಣ ಎಲ್ಲರೂ ನೆನ್ಪಿಸ್ಕೊಳ್ಳೋದೆ ನಿಮ್ಮ ಹೆಸರನ್ನ. ಯಾಕೆ ಅಂತ ನಾನು ಹೇಳಲ್ಲ, ನಿಮ್ಗೂ ಗೊತ್ತು. ಸೊ ಈ ವರ್ಷಕ್ಕೆ ಯಾವ್ದನ್ನ ಅಂದ್ರೆ ರ್ಯಾಪ್ ಸಾಂಗ್ ಅನ್ನ ರೆಡಿ ಮಾಡಿದ್ದೀರಾ ಅಂತ? ಈ ವರ್ಷ 2025ನೇ ಇಸ್ವಿ ಹೊಸ್ತಿಲಲ್ಲೇನೆ ಒಂದು ಸಾಂಗ್ ಬಿಡ್ತಾ ಇದ್ದೀನಿ, ಕಾಟನ್ ಕ್ಯಾಂಡಿ ಅಂತ. ಇಲ್ಲೇ ಇದೆ ಕಾಟನ್ ಕ್ಯಾಂಡಿ. ಆಫ್ಟರ್ 4 years ಒಂದು ಪಾರ್ಟಿ ಸಾಂಗ್ ಜೊತೆಗೆ ಬರ್ತಾ ಇದ್ದೀನಿ. 4 ವರ್ಷ ಬೇಕಾಯ್ತು ಮತ್ತೆ ಪಾರ್ಟಿ ಸಾಂಗಿಗೆ. ನಿಮ್ಮ ಒಂದು ಪಾರ್ಟಿ ಸಾಂಗ್ ಅನ್ನ ತುಂಬಾ ಜನ ಎಂಜಾಯ್ ಮಾಡ್ತಾರೆ. ಸೊ ಎಲ್ಲೇ ಪಬ್ಬಿಗೆ ಹೋಗ್ಲಿ, ಯಾವುದೇ ಪಾರ್ಟಿಗೆ ಹೋಗ್ಲಿ, ಚಂದನ್ ಶೆಟ್ಟಿ ಅವರ ಒಂದು ಹಾಡಂತೂ ಪಕ್ಕ ಫಿಕ್ಸ್ ಆಗಿರುತ್ತೆ. ಅದೊಂದು ಟ್ರೆಂಡ್ ಕ್ರಿಯೇಟ್ ಮಾಡಿದೀರಾ, ಅದೆಷ್ಟು ಖುಷಿ ಕೊಡುತ್ತೆ ಅಂತ. ಆಕ್ಚುಲಿ ನನ್ನ ಏನ್ 3 ಪೆಗ್ ಸ್ಟಾರ್ಟ್ ಮಾಡಿದೆ ಪಾರ್ಟಿ ಸಾಂಗ್, ಹಾಡು ಪಬ್ಬಲ್ ಪ್ಲೇ ಆಗ್ಲೇಬೇಕು ಅನ್ನೋ ಒಂದು ಆಶಯದಿಂದ ಅದ್ರಿಂದನೇ ನಾನು ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ಅವಾಗ ಪಬ್ಗಳಲ್ಲಿ ಕನ್ನಡ ಹಾಡಾಕೆ ಅಂತಂದ್ರೆ ಯಾರು ನಮ್ಗೆ ಮರ್ಯಾದೆನೆ ಕೊಡ್ತಾ ಇರ್ಲಿಲ್ಲ ಆ ಟೈಮಲ್ಲಿ. ಯಾಕೆ ಕನ್ನಡದಲ್ಲಿ ಸಾಂಗ್ ನಮ್ಗೆ ಯಾಕೆ ಪ್ಲೇ ಮಾಡಲ್ಲ? ಇಲ್ಲ, ಕನ್ನಡದಲ್ಲಿ ಆ ಥರ ಪಾರ್ಟಿ ಸಾಂಗ್ಗಳಿಲ್ಲ. ಸೊ ಸರಿ ಕಣ್ರಪ್ಪ, ಆಯ್ತು, ನಿಮ್ ತರನೇ ಒಂದ್ ಸಾಂಗ್ ಮಾಡೋಣ, ನಿಮ್ಗೆ ಇಷ್ಟ ಆಗೋ ತರನೇ ಒಂದ್ ಸಾಂಗ್ ಮಾಡ್ತೀನಿ, ನೀವು ಪ್ಲೇ ಮಾಡೋ ತರನೇ ಒಂದ್ ಸಾಂಗ್ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿದೆ 3 ಪೆಗ್. ಈಗ 3 ಪೆಗ್ ಇಂದ ಕಾಟನ್ ಕ್ಯಾಂಡಿ ತನಕ ಬಂದಿದ್ದೀರಾ. ಸೊ ಕಾಟನ್ ಕ್ಯಾಂಡಿ 27ಕ್ಕೆ ರಿಲೀಸ್ ಆಗೋಗಿದೆ. ಸೊ ತುಂಬಾ ಜನ ಅದನ್ನ ನೆಚ್ಕೊಂಡಿದ್ದಾರೆ. ಸೊ ಪವರ್ ಟಿವಿಗೆ ಈ ವರ್ಷಕ್ಕೆ ಒಂದು ಸ್ಪೆಷಲ್ ಸಾಂಗ್ ಅನ್ನ ನಿಮ್ಮ ಹಾಡಿನ ಮೂಲಕನೇ ತೋರಿಸ್ಕೊಡಿ. ಸೊ ಎಂಜಾಯ್ ಮಾಡ್ತಾರೆ ಎಲ್ರು ಕೂಡ. ಇನ್ನು ಮುಂದೆ 2025ಗೆ ಈ ಕಾಟನ್ ಕ್ಯಾಂಡಿಯನ್ನೇ ಜಾಸ್ತಿ ಹಾಕ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಇವಳೇನ ಲಂಡನ್ ಕ್ವೀನ್, ಮಂಗಳೂರು ಬಂಗಡ ಮೀನ, ತಾನಾಗೆ ಬುಟ್ಟಿಗ್ ಬಿತ್ತು ಬೀಸದನ ಬಲೆನ, ಬಿಟ್ಟಾಕ ನಿನ್ನ ಡೌಟ ಸರಿ ಐತಿ ನನ್ನ ರೂಟ, ಜವಾರಿ ಜಾನ ನಾನು ಹಾರಿಸಲೇನ ನನ್ನ ಫ್ಲೈಟ್, ಗಮ್ಮತ್ತು ಮಾಡ್ತೀಯಲ್ಲೇ ಯಾರೇ ನೀನು ಬಂಗಾರಿ, ಎರ್ರ ಬಿರ್ರಿ ಹೊಡ್ಕೋತೈತಿ ಅದೆಯ ಒಳಗ ನಗ್ಗಾರಿ, ಲಾಲಿಪಾಪ್ ಕೊಡೋದಂದ್ರ ಇವಳಿಗೆ ತುಂಬಾ ಇಷ್ಟ ರೀ, ಒಂದೊಂದಾಗ ಕೊಡ್ತಾಳ ಒಬ್ಬೊಬ್ರಾಗ ಇಸ್ಕೋರಿ, ಇವಳನ್ನ ನೋಡಿ ಕಾಟನ್ ಕ್ಯಾಂಡಿ ಸಬ್ಬು ತಪಸಂದ್ ಕ್ಯಾಂಡಿ, ಬಂದು ನೋಡಿ ಕಾಟನ್ ಕ್ಯಾಂಡಿ ಒಮ್ಮೆರಿ ಕಾಟನ್ ಕ್ಯಾಂಡಿ 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 ಕ್ಯಾಂಡಿಯ ಹೈ ಕ್ಲಾಸ್ ನಿನ್ನ ಶೇಪು, ನಿನ್ನ ವಾಕಿಂಗ್ ಸ್ಟೈಲ್ ಟಾಪು, ಆ ಬೇರೆ ಹುಡುಗಿರು ನಿನ್ನ ಮುಂದೆ ಪಕ್ಕ ಫ್ಲಾಪು, ನೋಡ್ಕೊಂಡು ಒಳ್ಳೆ ಗ್ಯಾಪು ಮಾಡ್ದಲ್ಲೇ ನನ್ನ ಟ್ರ್ಯಾಪು, ಯಾರೇನೆ ಅಂದುಕೊಳ್ಳಿ ನೀನಂತೂ ಫುಲ್ಲು ಡೋಪು, ಏನ್ ಚಂದ ಕಾಣಿಸ್ತೀಯ ನೀನೆ ಚಂದ್ರ ಚಕ್ಕೋರಿ, ಬಿಟ್ರ ಮತ್ತ ಸಿಕ್ಕಂಗಿಲ್ ಒಂದ್ 10 ಸೆಲ್ಫಿ ಹೊಡ್ಕೋರಿ, ಚಾಕ್ಲೇಟ್ ಕೊಡೋದಂದ್ರ ಇವಳ್ಗೆ ತುಂಬಾ ಇಷ್ಟ ರೀ, ಒಂದೊಂದಾಗ ಕೊಡ್ತಾಳ ಒಬ್ಬೊಬ್ರಾಗ ಇಸ್ಕೋರಿ, ಇವಳನ್ನ ನೋಡಿ ಕಾಟನ್ ಕ್ಯಾಂಡಿ ಸಬ್ಬು ತಪಸಂದ್ ಕ್ಯಾಂಡಿ, ಬಂದು ನೋಡಿ ಕಾಟನ್ ಕ್ಯಾಂಡಿ ಕರಗೋ ಮುಂಚೆ ತಿನ್ನೋ ಕ್ಯಾಂಡಿ, ಇವಳನ್ನ ನೋಡಿ ಕಾಟನ್ ಕ್ಯಾಂಡಿ ಸಬ್ಬು ತಪಸಂದ್ ಕ್ಯಾಂಡಿ, ಬಂದು ನೋಡಿ ಕಾಟನ್ ಕ್ಯಾಂಡಿ ಓ ಮ್ಯಾರಿ ಕಾಟನ್ ಕ್ಯಾಂಡಿ 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 ಕ್ಯಾಂಡಿ. Hey, yeah, this is CS. Thank you. ತುಂಬಾ ಚೆನ್ನಾಗಿತ್ತು. 2025ಗೆ ಹೇಳ್ ಮಾಡಿಸಿದಂತ ರ್ಯಾಪ್ ಸಾಂಗ್ ಇದು. ಸೊ ಕಾಟನ್ ಕ್ಯಾಂಡಿ ಟೀಸರ್ ಬಿಟ್ಟಾಗ ತುಂಬಾ ಜನ ಅದನ್ನ ಬ್ರೋಕನ್ ಸಾಂಗ್ ಅನ್ಕೊಂಡ್ರು, ಅಂದ್ರೆ ಬ್ರೇಕಪ್ ಆದ ನಂತರ ಮಾಡಿರುವಂತ ಸಾಂಗ್ ಅಂತ. ಬಟ್ ಸಾಂಗ್ ಕೇಳಿದಾಗ ಬೇರೆನೆ ಲೋಕ ಕರ್ಕೊಂಡು ಹೋಗತ್ತೆ ಅದನ್ನ. ಸೊ ಈ ಥೀಮ್ ಹೆಂಗ್ ಬಂತು ಚಂದನ್ ಶೆಟ್ಟಿಗೆ ಅಂತ? ಆಕ್ಚುಲಿ ನನಗೆ ಪಿಂಕ್ ಅಂದ್ರೆ ಮುಂಚೆ ಅಷ್ಟು ಅಂದ್ರೆ ಅಷ್ಟೊಂದೇನು ಇಷ್ಟ ಆಗ್ತಾ ಇರ್ಲಿಲ್ಲ. ಯಾಕೆ ಇಷ್ಟ? ಇವಾಗ ಅಂದ್ರೆ ಅದೇ ನಿವೇದಿತ ಅವ್ರಿಗೆ ಸಖತ್ ಇಷ್ಟ ಆಯ್ತು ಪಿಂಕ್ ಅಂತ ಹೇಳಿದ್ರೆ. ಸೊ ಯಾವಾಗ್ಲೂ ಪಿಂಕ್ 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 ಅಂತಾನೆ ಹೇಳ್ತಾ ಇದ್ರು. ಸೊ ಅವಾಗ ಈ ಸಾಂಗ್ ಬರ್ದು ಆಲ್ಮೋಸ್ಟ್ ಒಂದು 1 year ಆಯ್ತು ಈ ಪ್ರಾಜೆಕ್ಟ್ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿ.
ಸೊ ಹಂಗಾಗಿ ಆ ಕಾಟನ್ ಕ್ಯಾಂಡಿ ಹೆಸರು ಬಂದಿದೆ. ಒಂದ್ ವರ್ಷದ ಮುಂಚೆನೆ ರೆಡಿ ಆಗಿತ್ತು. ನಾನು ಯೂಶುವಲಿ ನಾನು ಒಂದು ಪ್ರಾಜೆಕ್ಟ್ ಮಾಡ್ಬೇಕಂತಂದ್ರೆ 1 year ಇಂದ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಅದು ಸಾಂಗ್ ಬರೆಯಕ್ಕೆ ಸ್ಟಾರ್ಟ್ ಮಾಡಿ ವಿಡಿಯೋ ಔಟ್ಪುಟ್ ಹೊರಗಡೆ ಬರೋಷ್ಟೊಳಗೆ 1 year ತಗೊಳುತ್ತೆ. ಅಂದ್ರೆ ಅಷ್ಟು ಫೈನ್ ಟ್ಯೂನ್ ಮಾಡಿ 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 ಅದನ್ನ ಹಂಗೆ ಮಾಡ್ತೀನಿ. ಚೇಂಜ್ ಮಾಡ್ಬೋದಿತ್ತಲ್ಲ ಕಲರ್, ಯಾಕೆ ಮಾಡಿಲ್ಲ? ಪಿಂಕ್ನ ಸೊ ಪಿಂಕ್ ಇಸ್ ಯೂನಿವರ್ಸಲ್. ಲೈಕ್ ಇವಾಗ ಬಾರ್ಬಿ ಅಂದ್ರೆ ಪಿಂಕ್, ಮತ್ತೆ ತುಂಬಾ ಗರ್ಲ್ಸ್ಗೆ ಪಿಂಕ್ ಅಂದ್ರೆ ತುಂಬಾ ಇಷ್ಟ. ನೀವು ನೋಡಿ ಪಿಂಕ್ ಕಲರ್ ಐ ಶ್ಯಾಡೋ ಹಾಕೊಂಡು ಬಂದಿದ್ದೀರಾ. ಸೊ ಇದು ಇಟ್ಸ್ ಅ ಯೂನಿವರ್ಸಲ್ ಕಲರ್. ಅಂದ್ರೆ ಗರ್ಲ್ಸ್ಗೆ ಬೇಗ ಇಷ್ಟ ಆಗ್ಬಿಡುತ್ತೆ ಪಿಂಕ್. ಅದಕ್ಕೆ ಸೊ ಫುಲ್ ಐ ಹ್ಯಾವ್ ಯೂಸ್ಡ್ ಪಿಂಕ್ ಥೀಮ್. ಓಕೆ, ಕಾನ್ಸೆಪ್ಟ್ ಹೆಂಗ್ ಬಂತು? ಯಾಕಂದ್ರೆ ಅದು ನಾನು ಆಗ್ಲೇ ಹೇಳಿದೆ ಬ್ರೇಕಪ್ ಸಾಂಗ್ ಅಂತ ತುಂಬಾ ಜನ ಅನ್ಕೊಂಡಿದ್ರು ಅಂತ. ಇಲ್ಲ, ಈ ಕಾನ್ಸೆಪ್ಟ್ ಬಂದಿದ್ದು ರೀಸೆಂಟ್ ಆಗಿ. ಇದು ಬ್ರೇಕಪ್ ಆಗೋದು ಸೀನ್ ಇದೆಯಲ್ಲ, ಅದು ಐ ವಾಂಟೆಡ್ ಸಮಥಿಂಗ್ ಟು ಬಿ ಲೈಕ್, ಅಂದ್ರೆ ನೋಡಿದ ತಕ್ಷಣ ಇದ್ರಲ್ಲಿ ಏನೋ ಇದೆ ಅಂತ ಅನ್ಸ್ಬೇಕು ಅನ್ನೋದು ಒಂದು ತಲೆಯಲ್ಲಿ ಬಂತು ನನಗೆ. ಸಾಂಗ್ ಎಲ್ಲ ರೆಡಿಯಾಗಿ ಹೋಗಿತ್ತು. ಬಿಜಾಪುರ್ಗೆ ಶೋಗೆ ಅಂತ ಹೋಗ್ತಾ ಇದ್ದೆ. ಸ್ಲೀಪರ್ ಕೋಚ್ ಬಸ್ ಬುಕ್ ಮಾಡ್ಕೊಂಡು ಸೀದಾ ಬಸ್ ಹತ್ಕೊಂಡು ಹೋಗ್ತಾ ಇದ್ದೀನಿ. ಅದು ಒಳ್ಳೆ ಎಕ್ಸ್ಪೀರಿಯನ್ಸ್. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಏನ್ ಮಾಡೋದು ಎಂಟ್ರಿ ಬಿಗಿನಿಂಗ್ ಏನಾದರೂ ಬೇಕಲ್ಲ. ಯೂಶ್ವಲಿ ನಂದು ಸಾಂಗ್ಸ್ಗಳಲ್ಲಿ ಒಂದು ಚಿಕ್ಕ ಸ್ಟಾರ್ಟ್ ಪ್ರೀಲೂಡ್ ಇಟ್ಟಿರ್ತೀನಿ, ಒಂದು ಚಿಕ್ಕ ಮೂವಿ ಥರ ಇಟ್ಟಿರ್ತೀನಿ. ಇದರಲ್ಲಿ ಏನಾದರೂ ಬೇಕಲ್ಲ ಅಂತ. ಓಕೆ, ಒಂದು ಹುಡುಗಿ ಬರ್ತಾಳೆ, ರೋಡಲ್ಲಿ ಡ್ರಾಪ್ ಕೇಳ್ಕೊಂಡು ನಿಂತಿರ್ತಾಳೆ. ಏನು ಅಂತ ಕೇಳ್ತೀನಿ. ನನಗೆ ಈಗ ಜಸ್ಟ್ ಬ್ರೇಕಪ್ ಆಯಿತು ಅಂತ ಹೇಳ್ತಾಳೆ. ಅವಾಗ ನಾನು ಹೇಳ್ತೀನಿ ನಂದು ಅಷ್ಟೇನೆ ಬಾಂಬ ಸೂಟ್ ಆಗುತ್ತೆ ಸೂಟ್. ನನಗೆ ಆ ಕಾನ್ಸೆಪ್ಟ್ ನೆನ್ಸ್ಕೊಂಡ ತಕ್ಷಣ ನನಗೆ ನಗು ಬರೋಕ್ಕೆ ಸ್ಟಾರ್ಟ್ ಆಯಿತು. ದೆನ್ ಐ ಕಾಲ್ ಒಂದು 5-6 ಜನ ಫ್ರೆಂಡ್ಸ್, ನಾನು ತುಂಬ ಕ್ಲೋಸ್ ಫ್ರೆಂಡ್ಸಿಗೆ ಕಾಲ್ ಮಾಡಿಬಿಟ್ಟು ಹಿಂಗೊಂದು ಕಾನ್ಸೆಪ್ಟ್ ಬಂದಿದೆ ನನ್ನ ತಲೆಯಲ್ಲಿ, ಏನು ಮಾಡೋದು? ನಾನು ಅದು ಕಾನ್ಸೆಪ್ಟ್ ಹೇಳಿದ ತಕ್ಷಣ ಜೋರಾಗಿ ನಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೊ ಐ ಥಾಟ್ ಓಕೆ, ಇದು ಕ್ಲಿಕ್ ಆಗುತ್ತೆ, ಸೊ ಲೆಟ್ ಮೀ ಡೂ ಇಟ್ ಅಂತ. ಸಾಕಷ್ಟು ರ್ಯಾಪರ್ಸ್ಗಳೀಗ ಹುಟ್ಕೊಂಡಿದ್ದಾರೆ, ಬಟ್ ಚಂದನ್ ಶೆಟ್ಟಿ ರ್ಯಾಪ್ ಸಾಂಗ್ ಅಂದ್ರೆ ಅಲ್ಲಿ ರಿಚ್ನೆಸ್ ಜಾಸ್ತಿ ಇರುತ್ತೆ. ನನ್ಗೇನಂತ ಹೇಳಿದ್ರೆ, ನಮ್ಮ ಕನ್ನಡ ಸಾಂಗ್ಗಳು ಯಾರು ಕಮ್ಮಿ ಇಲ್ಲ, ನಮ್ದು ಇಂಡಿಪೆಂಡೆಂಟ್ ಸಾಂಗ್ಗಳು. ಲಿರಿಕ್ಸ್ ನಿಮ್ದೇ ಆಗಿರೋದ್ರಿಂದ ಕೇಳ್ತೀನಿ. ಮಂಡ್ಯನ ಬಳಸಿದೀರಾ, ಮಂಗಳೂರನ್ನು ಬಳಸಿದೀರಾ, ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಬಳಸಿದೀನಿ. ಸೊ ಏನಿದು ಕಾನ್ಸೆಪ್ಟ್ ಅಂತ ಈ ತರ ಲಿರಿಕ್ಸ್? ನನಗೆ ಆಕ್ಚುಲಿ ನನಗೆ ಉತ್ತರ ಕರ್ನಾಟಕ ನಾನು ಟ್ರಾವೆಲ್ ಮಾಡ್ತೀನಿ ಜಾಸ್ತಿ, ಶೋಸ್ ನನಗೆ ಆ ಕಡೆಯಿಂದನೇ ಬರುತ್ತೆ. ಸೊ ಅಲ್ಲೋದಾಗ ಹೇಳ್ತಾರೆ, ಸರ ನಮ್ಮ ಭಾಷೆಯಲ್ಲಿ ಬರೀರಿ ಸರ ಒಂದು ಸಾಂಗ್ ನಮ್ಗೂ ಅಂತ ಅಂತಾರಲ್ಲ. ಸೊ ಅದಕ್ಕೇನೆ ಅವರ ಸ್ಟೈಲಲ್ಲೇ ಬರ್ದಿದ್ದೀನಿ. ಅದ್ರ ಮಧ್ಯದಲ್ಲಿ ಮಂಡ್ಯ ತಗೊಂಡ್ಬಂದಿದ್ದೀನಿ, ಮಂಡ್ಯ ಕಬ್ಬು ತಂದಿದ್ದೀನಿ, ಮಂಗಳೂರು ಬಾಂಗ್ಡೆ ಮೀನ್ ತಗೊಂಡ್ ಬಂದಿದ್ದೀನಿ. ಸೊ ಎಲ್ಲಾ ಕಡೆ ರೀಚ್ ಆಗ್ಲಿ. ಎಸ್. ಈ ಕಾಟನ್ ಕ್ಯಾಂಡಿಯಲ್ಲಿ ಒಂದು ಹೀರೋಯಿನ್ ಕೂಡ ಇದ್ದಾರೆ. ಹೌದು. ಸೊ ಅವರ ಆಯ್ಕೆ ಹೆಂಗೆ ಅಂತ? ಅವ್ರ ಆಯ್ಕೆ ಆಗಿದ್ದೇನೆ ತುಂಬಾ ಕ್ರೇಜಿ ಆಕ್ಚುಲಿ. ನನಗೆ ನಾನೊಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದೆ, ನನ್ನ ನೆಕ್ಸ್ಟ್ ಮ್ಯೂಸಿಕ್ ವಿಡಿಯೋದಲ್ಲಿ ಯಾರು ಹೀರೋಯಿನ್ ಆಗಿರ್ಬೇಕು ಅಂತ ಮೆಸೇಜ್ ಮಾಡಿ ಅಂತ ಹಾಕಿದೆ. ಒಂದು 1000 ಮೆಸೇಜ್ಗಳು ಬಂತು. ಅದೆಲ್ಲ ತೆಗೆದು ನೋಡ್ತಾ ನನ್ನ ಇನ್ಸ್ಟಾಗ್ರಾಮ್ ಆಲ್ಗೋರಿದಮ್ ಯಾವ ರೀತಿ ಆಯ್ತು ಅಂದ್ರೆ ಬರೀ ಹುಡುಗಿರದೇ ರೀಲ್ಸ್ ಬರಕ್ಕೆ ಸ್ಟಾರ್ಟ್ ಆಗೋಗಿತ್ತು. ಅದ್ರಲ್ಲಿ ಹಿಂಗೆ ಸ್ಕ್ರೋಲ್ ಮಾಡ್ತಾ ನೋಡಿದ್ರೆ ಸುಷ್ಮಿತಾ ಗೋಪಿನಾಥ್ದು ಒಂದು ರೀಲ್ ಬಂತು. ಸೊ ಲೈಕ್ ಓಕೆ, ಕಾಟನ್ ಕ್ಯಾಂಡಿ ಕರೆಕ್ಟ್ ಆಗಿದ್ದಾರೆ ಇವರು ಅಂತ ಮೆಸೇಜ್ ಮಾಡಿದೆ. ವಿತಿನ್ 30 seconds ರಿಪ್ಲೈ ಮಾಡಿದ್ರು ಅವರು. ಒಂದು ರಾತ್ರಿ 1:15 ಆ ಟೈಮಲ್ಲಿ ಅವರು ಪಾಪ ಆಕ್ಟಿವ್ ಇದ್ರು ಆ ಟೈಮಲ್ಲಿ. ಸೊ ಆ ರೆಸ್ಪಾನ್ಸ್ ಇದೆಯಲ್ಲ, ಸೊ ದಟ್ ಕ್ವಿಕ್ ರೆಸ್ಪಾನ್ಸ್, ಅದನ್ನ ನಿಮ್ಗೆ ಒಂದು ಒಳ್ಳೆ ಕೆಲಸ ಆಗ್ಬೇಕು ಅಂತಂದ್ರೆ ಹಿಂಗಾಗುತ್ತೆ. ಸೊ ಅದೇ ರೀತಿ ಸೊ ಶಿ ರೆಸ್ಪಾಂಡೆಡ್, ಡೆಫಿನೆಟ್ಲಿ ಸರ್ ನಾನು ಮಾಡ್ತೀನಿ, ನನಗೆ ಐ ಕನ್ಸಿಡರ್ ದಿಸ್ ಆಸ್ ಅ ಬಿಗ್ ಆಪರ್ಚುನಿಟಿ ಅಂತ ಹೇಳಿದ್ರು. ಸೊ ದೆನ್ ಎಲ್ಲ ಆಯ್ತು. ಇಂದು ಶನಿವಾರ ಅಮ್ಮಯ್ಯಲ್ಲಿ ಫುಲ್ಲು ಜೋಶಿದೆ, ನಾಳೆ ಭಾನುವಾರ ರಸ್ತಿಗೆ ಫುಲ್ಲು ಡೈರೆ, ತಿನ್ನೋಕ್ಕೆ ಖಾರ ಚಿಕನ್ನು ಫ್ರೈ ರೆಡಿ ಇದೆ, ಲೋಟಕ್ಕೆ ಎಣ್ಣೆ ಬಿದ್ದ ಮೇಲೆ ಹೇಳಿ ಚಿಂತೆ ಏನಿದೆ. ಪಾರ್ಟಿ ಸ್ಟಾರ್ಟ್ ಆಗಿದೆ, ನೈಟು ರಿಚ್ ಆಗಿದೆ, ಕಣ್ಣು ಗ್ಲಿಚ್ ಆಗಿದೆ, ಬ್ರೈನು ಹುಚ್ಚಾಗಿದೆ, ಬಾಡಿ ಹೀಟ್ ಆಗಿದೆ, ಫುಲ್ಲು ಲೈಟ್ ಆಗಿದೆ, ಇನ್ನು ಟೈಟ್ ಆಗಕ್ಕೆ ಚೂರು ಬೇಕಾಗಿದೆ ಚೂರು ಬೇಕಾಗಿದೆ. ಪಾರ್ಟಿ ಈ ಸಾಂಗ್ ಎಷ್ಟರ ಮಟ್ಟಿಗೆ ಸೌಂಡ್ ಮಾಡಿತ್ತಂದ್ರೆ ಎಲ್ರು ಎಂಜಾಯ್ ಮಾಡಿದ್ರಿ ಈ ಹಾಡನ್ನ. ಬಟ್ ಒಂದು ಚಂದನ್ ಶೆಟ್ಟಿ ಲಿರಿಕ್ಸ್ ಬರೀತಾರಂದ್ರೆ ಪ್ರಾಸಬದ್ಧವಾಗಿರುತ್ತೆ. ಅಂದ್ರೆ ದಾ ಅಂದ್ರೆ ದಾನೆ ನಿಲ್ಲುತ್ತೆ, ಕಾ ಅಂದ್ರೆ ಕಾ ಅಂತಾನೆ ನಿಲ್ಲುತ್ತೆ. ಅದ್ ಹೆಂಗ್ ಸಾಧ್ಯ ಅಂತ ಗೊತ್ತಿಲ್ಲ. ನಿಜವಾಗ್ಲಿ ಇದು ಕ್ವಶನ್ ಮಾತ್ರ ಕೇಳ್ಬಿಡಿ. ನನಗೆ ತಲೆ ಒಳಗಡೆ ಅದು ಎಲ್ಲಿಂದನೋ ಒಂದು ಸಿಗ್ನಲ್ ಬಂದಂಗೆ ಆಗುತ್ತೆ. ಅದು ಯಾವಾಗಲೂ ಒಂದು ಟೈಮಲ್ಲಿ ಬರುತ್ತೆ. ಅದು ನಾನು ಸುಮ್ಮನೆ ಲಿರಿಕ್ಸ್ ಬರಿತೀನಿ ಅಂತ ಕೂತ್ಕೊಂಡಾಗೆಲ್ಲ ಬರಲ್ಲ. ಅದು ಸುಮ್ಮನೆ ಏನೋ ಯೋಚನೆ ಮಾಡ್ಕೊಂಡು ಕೂತಿರ್ತೀನಿ, ಟಕ್ ಅಂತ ಬಂದ್ಬಿಡುತ್ತೆ ಲೈನು. ಅದು ಹೆಂಗಂತ ಯಾವತ್ತ ನಿಮ್ಗೆ ಅನ್ಸಿದ್ಯಾ ಏನಂತ ಈ ತರನೇ ಪ್ರಾಸವಾಗಿ ಬರೀತೀನಿ? ಯಾಕಂದ್ರೆ ಆ ಕಾರಣಕ್ಕೆ ತುಂಬಾ ಜನ ಹೇಳ್ತಾ ಇದ್ರು, ಚಂದನ್ ಶೆಟ್ಟಿ ಒಂದೇ ಟ್ಯೂನ್ ಕೇಳುತ್ತಲ್ವಾ, ಒಂದೇ ತರ ಸೌಂಡ್ ಆಗುತ್ತಲ್ವಾ ಅಂತ. ಸೊ ಮೇ ಬಿ ಅದು ಪ್ರಾಸಕ್ಕೆ ಅನ್ಸುತ್ತೆ. ಏನಂತ ಹೇಳಿದ್ರೆ, ಇವಾಗ ಒಂದೇ ಸ್ಟೈಲು ಅಂತಂದ್ರೆ, ಇವಾಗ ಚಿತ್ರಾನ್ನ ಮನೇಲಿ ಮಾಡ್ತಾರಲ್ವಾ, ಡೈಲಿ ಬೇರೆ ಬೇರೆ ತರ ಚಿತ್ರಾನ್ನ ಮಾಡಕ್ಕಾಗುತ್ತಾ? ಒಂದೇ ತರ ತಾನೇ ಮಾಡಕ್.
ಸೊ ಹಂಗೆ ನಮ್ದೊಂಥರ ಚಿತ್ರಾನ್ನ ಥರ ಡೈಲಿ ಒಂದೇ ಥರ ಇರುತ್ತೆ, ಬಟ್ ಚೆನ್ನಾಗಿರುತ್ತೆ, ತಿನ್ನಕ್ಕೆ ಮಜಾ ಇರುತ್ತೆ. ನಮ್ದಷ್ಟೇ ಸಾಂಗ್ ಕೇಳೋಕ್ಕೆ ಯಾರು ಏನೇ ಅನ್ಬೋದು, ಒಂದೇ ಥರ ಇದೆ ಅಂತ ಅನ್ಬೋದು, ಬಟ್ ನನ್ನ ಸ್ಟೈಲ್ ಅದು. ಬಟ್ ಎಲ್ಲದರಲ್ಲೂ ಒಂದೇ ಲಿರಿಕ್ಸ್ ಇರೋದಿಲ್ವಲ್ಲ, ಬೇರೆ ಬೇರೆ ಕಂಟೆಂಟ್ ಹೇಳ್ತಾ ಇರ್ತೀನಿ ನಾನು. ನೀವು ಹೆಂಗೆ ಫಸ್ಟ್ ಮ್ಯೂಸಿಕ್ ರೆಡಿ ಮಾಡ್ಕೊಂಡು ಲಿರಿಕ್ಸ್ ಬರೀತೀರಾ ಅಥವಾ ಲಿರಿಕ್ಸ್ ಬರ್ದಾದ್ಮೇಲೆ ಮ್ಯೂಸಿಕ್ ರೆಡಿ ಮಾಡ್ತೀರಾ? ಇಲ್ಲ, ನಾನು ಅಟ್ ಅ ಟೈಮ್ ಹಂಗೆ ಸೇಮ್ ಫ್ಲೋ ಅಲ್ಲೇ ಹೋಗ್ಬಿಡ್ತೀನಿ. ಫಸ್ಟ್ ಮ್ಯೂಸಿಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಹಂಗೆ ಹಾಡಕ್ಕೆ ಟ್ಯೂನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಟ್ಯೂನ್ ಜೊತೆಗೆ ಹಿಂಗೆ ಲಿರಿಕ್ಸ್ ಬರೆದ್ಬಿಟ್ಟು ಒಂದೇ ಸ್ಟ್ರೆಚ್ ಅಲ್ಲಿ ಸಾಂಗ್ ರೆಡಿ ಮಾಡ್ಬಿಡ್ತೇನೆ. ಸೊ ಒಂದು ಹಾಡನ್ನ ಕಂಪ್ಲೀಟ್ ಮಾಡಕ್ಕೆ ರ್ಯಾಪ್ ಸಾಂಗ್ ಅಲ್ಲಿ ಎಷ್ಟು ಟೈಮ್ ಹಿಡಿತೆ? ಈಗ ನೀವು ಆಗ್ಲೇ ಹೇಳಿದ್ರೆ 1 ವರ್ಷ ನಾನು ಹೌದು ಹೌದು ಹೌದು. ಬಟ್ ಹೆಂಗೆ ಎಷ್ಟು ಟೈಮ್ ತಗೊಳುತ್ತೆ ಮ್ಯೂಸಿಕ್? ಮಿನಿಮಮ್ ಒಂದು 3-4 ಮಂತ್ಸ್ ತಗೊಳ್ತೀನಿ ನಾನು ನನ್ನ ಆಲ್ಬಮ್ ಸಾಂಗ್ಸ್ ನಾನು ಕಾನ್ಸಂಟ್ರೇಟ್ ಮಾಡಬೇಕಾದಾಗ. ಬಿಕಾಸ್ ನನಗೆ ಸ್ಯಾಟಿಸ್ಫೈ ಆಗೋವರೆಗೂ ನಾನು ಬರಿತಾನೆ ಇರ್ತೀನಿ ನನ್ನ ಲಿರಿಕ್ಸು. ಸೊ ಹಾಗಾಗಿ ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ನಿಮ್ದೇ ರ್ಯಾಪ್ ಸಾಂಗು, ನೀವೆಲ್ಲೋ ಪಾರ್ಟಿಗೆ ಹೋಗಿರ್ತೀರಾ, ಎಲ್ಲೋ ಹೋಗಿರ್ತೀರಾ ಅಥವಾ ಪಬ್ಬಿಗೆ ಹೋಗಿರ್ತೀರಾ, ಹೋದಾಗ ಪ್ಲೇ ಮಾಡಿದಾಗ ಏನ್ ಫೀಲ್ ಕೊಡುತ್ತೆ ಅಂತ ಹೇಳಿ? ವಾವ್, ಅದು ಅಮೇಝಿಂಗ್ ಫೀಲ್ ಅದು. ಬಿಕಾಸ್ ಅದು ನನ್ನ ಡ್ರೀಮ್ ಅಲ್ವಾ ಅದು. ಅಂದ್ರೆ ನಾನು ಮಾಡೋ ಹಾಡು ಪಬ್ಬಲ್ಲಿ ಪ್ಲೇ ಆಗಬೇಕು ಅನ್ನೋದು ಆ ಮನಸ್ಥಿತಿಯಿಂದನೇ ನಾನು ನನ್ನ ಕರಿಯರ್ನ ಸ್ಟಾರ್ಟ್ ಮಾಡಿದ್ದು. ಸೊ ಅದು ರಿಯಾಲಿಟಿ ಆದಾಗ ಆಯ್ತು. ಅದು ಒಂದ್ಸಲ ಒಂದು 20 ಸೆಕೆಂಡ್ ಆಗಿಲ್ಲ, ಫಸ್ಟ್ ಪಬ್ಬಲ್ಲೇ 3 ಪೆಗ್ ಪ್ಲೇ ಮಾಡಿದ್ರು. ಅದೇ ನಾನು ಬಂದೆ ಅಂತ ಪ್ಲೇ ಮಾಡಿದಲ್ಲ, ನಾನು ಬರೋಕ್ಕೂ ಇನ್ಸಿಡೆನ್ಸ್, ನಾನು ಬರೋಕ್ಕೂ ಅವ್ರು ಪ್ಲೇ ಮಾಡೋಕ್ಕೂ ಒಂದೇ ಟೈಮು. ಎಷ್ಟು ಖುಷಿ ಆಯ್ತು ಅಂತಂದರೆ ಐ ಫೆಲ್ಟ್ ವೆರಿ ಹ್ಯಾಪಿ. ಅವ್ರು ಏನು ಮಾಡಿದ್ರು ಅವತ್ತು, ಸೀದಾ ಪಬ್ಬೊಳಿಗೆ ಕರ್ಕೊಂಡು ಹೋಗ್ಬಿಟ್ರು. ಬೌನ್ಸರ್ಸ್ಗಳೆಲ್ಲ, ಸಾರ್ ಬನ್ನಿ ಸಾರ್, ನಿಮ್ಮದೇ ಸಾಂಗ್ ಹಾಕಿದಾರೆ ಬನ್ನಿ ಸರ್, ಸೀದಾ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ಬಿಟ್ರು. ವೆರಿ ಹ್ಯಾಪಿ ಐ ಫೆಲ್ಟ್. ಲೈಕ್ ಅಂದರೆ ಸಾರ್ಥಕ ಅನಿಸ್ತು. ನಾನು ಇಷ್ಟು ಕಷ್ಟಪಟ್ಟಿದ್ದಕ್ಕೂ ಇವತ್ತು ಒಳ್ಳೆ ದಿನ. ನಾನು ಮಾಡಿರೋಷ್ಟು ಆಲ್ಮೋಸ್ಟ್ ಎಲ್ಲ ಸಾಂಗು ಪ್ಲೇ ಮಾಡ್ತಾರೆ. ಈ 4 ವರ್ಷ ವೇಸ್ಟ್ ಮಾಡಿದೆ ಅಂತ ಅನ್ಸುತ್ತಾ? ಸ್ವಲ್ಪ ಅನ್ಸುತ್ತೆ, ಇಲ್ಲಾಂದ್ರೆ ಒಂದಿಷ್ಟು ಸಾಂಗ್ಗಳು ಬಂದಿರೋದು. 2024 ನಿಮ್ಮ ಲೈಫ್ ಹೆಂಗಿದೆ ಅಂತ ಕೇಳೋದಲ್ಲ, ಬಟ್ ಹೆಂಗಿತ್ತು, ಇವಾಗ ಎಷ್ಟು ಚೇಂಜ್ ಆಗಿದೆ? ಇಲ್ಲ, ನನಗೆ 2024 ತುಂಬಾ ದೊಡ್ಡ ಟ್ವಿಸ್ಟ್ ಕೊಟ್ಟಂತ ಇಯರ್ ನನ್ನ ಲೈಫಲ್ಲಿ. ನಾನು ಅನ್ಕೊಂಡೇ ಇರಲಿಲ್ಲ ನನ್ಗೆ ಹಂಗಾಗುತ್ತೆ, ನನ್ನ ಲೈಫಲ್ಲಿ ಈ ಥರದ ಒಂದು ಇನ್ಸಿಡೆಂಟ್ ಆಗುತ್ತೆ ನನಗೆ ಗೊತ್ತಿರಲಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಆಯ್ತು ಅಷ್ಟೇ, ಆ ಟೈಮಲ್ಲಿ ಅದಾಯಿತು, ಮುಗೀತು ಅಷ್ಟೇ. ಬಟ್ ನೌ ಐ ಹ್ಯಾವ್ ಅ ವೆರಿ ಬ್ಯೂಟಿಫುಲ್ ಲೈಫ್ ಇವಾಗ ಅಹೆಡ್. ಇವಾಗ ಹಿಂದೆ ನನಗೆ ತಿರುಗಿ ನೋಡಿದ್ರೆ ಓಕೆ, ಆ 4 ವರ್ಷ ಏನು ಮಾಡ್ದಲ್ಲೇ ಸುಮ್ಮನೆ ವೇಸ್ಟ್ ಮಾಡಿದೆ. ಅದನ್ನ ಇವಾಗ ಒಂದೇ ವರ್ಷದಲ್ಲಿ ರಿಕವರ್ ಮಾಡಬೇಕು. 2025 ಅಷ್ಟು ಪ್ರಾಜೆಕ್ಟ್ಸ್ ಏನ್ ಮಾಡ್ಬೇಕಂತ ಅನ್ಕೊಂಡೆ ಅದೆಲ್ಲ ಇದೊಂದು ವರ್ಷದಲ್ಲೇ ಮಾಡ್ಬಿಡ್ಬೇಕಂತ 2025 ಅಲ್ಲಿ 4 ರ್ಯಾಪ್ ಸಾಂಗ್ ಎಕ್ಸ್ಪೆಕ್ಟ್ ಮಾಡಬಹುದು. ಎಕ್ಸ್ಪೆಕ್ಟ್ ಮಾಡ್ಬೋದು ಡೆಫಿನೆಟ್ಲಿ. ಯಾರು ಇಲ್ವಲ್ಲ ಈಗ ನಮ್ಗೆ ತಡಿಯೋರು ಹಿಡಿಯೋರು ಯಾರು ಇಲ್ಲ. ಸೊ ಚಂದನ್, ಮುಂದಿನ ಫ್ಯೂಚರ್ ಪ್ಲಾನಿಂಗ್ ಏನು? ಮದುವೆ ಇತ್ಯಾದಿ ಇತ್ಯಾದಿ? ಸದ್ಯಕ್ಕೆ ಬ್ರಹ್ಮಚಾರಿ ಆಗಿದ್ದೀನಿ. ಈ ಬ್ರಹ್ಮಚಾರತ್ವನೇ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು. ವೆರಿ ಬ್ಯೂಟಿಫುಲ್. ಅದು ಹೇಳಕ್ಕಾಗಲ್ಲ, ಕಾಂಟ್ ಎಕ್ಸ್ಪ್ಲೈನ್. ಅಷ್ಟು ಎನರ್ಜಿ, ಅಷ್ಟು ಒಂಥರ ಪಾಸಿಟಿವಿಟಿ, ಯಾವುದೇ ಪ್ರೆಷರ್ ಇಲ್ಲ, ಯಾರಿಗೂ ಒಂದು ಆನ್ಸರಬಲ್ ಇಲ್ಲ. 24 hours ಅಲ್ಲೂ 24 ಗಂಟೆನೂ ನಂದೆ. ಬಟ್ ಎಲ್ಲೋ ಒಂದ್ ಕಡೆ ತಂದೆ ತಾಯಿನೂ ಇದ್ದಾರೆ, ತಮ್ಮನೂ ಇದ್ದಾರೆ ನಿಮ್ಗೆ. ಸೊ ಏನಾದ್ರೂ ಪ್ರೆಷರ್ ಇದೆಯಾ ಮನೆ ಕಡೆಯಿಂದ? ಏನೂ ಇಲ್ಲ. ಮದ್ವೆ ಆಗು ಅಂತಿದ್ರು. ಇವಾಗ ಆರಾಮಾಗಿರಪ್ಪ, ಸ್ವಲ್ಪ ನೋಡ್ಕೊಂಡು ಯಾವಾಗ ನಿನ್ಗೆ ಯಾವಾಗ ಅನ್ಸುತ್ತೆ ಅವಾಗ ಆಗು ಅಂತ ಇದ್ದಾರೆ. ಬಟ್ ನನಗೇನೋ ಅಷ್ಟು ಇಂಟ್ರೆಸ್ಟ್ ಇಲ್ಲ ಇವಾಗ. ಯಾಕಂದ್ರೆ ಈಗ ಮಂಡ್ಯ ಹೇಳಿದ್ದೀರಾ, ಮಂಗಳೂರು ಹೇಳಿದ್ದೀರಾ, ಕಾಟನ್ ಕ್ಯಾಂಡಿಯಲ್ಲಿ ಏನಾದ್ರೂ ಹೊಸ ಗರ್ಲ್ ಫ್ರೆಂಡ್ ಏನಾದ್ರು ಬಂದಿದ್ದಾರಾ? ಇಲ್ಲ, ಇವಾಗ ಹೊಸ ಗರ್ಲ್ ಫ್ರೆಂಡ್ ಅಂತಾನೆ ಏನಿಲ್ಲ. ಇವಾಗ ಓನ್ಲಿ ಮ್ಯೂಸಿಕ್. ಈಗ ಸಾಧನೆ ಮಾಡಬೇಕು ನನ್ನ ಲೈಫಲ್ಲಿ. ಏನು ನಾನು ಅನ್ಕೊಂಡಿದ್ದೆ, ನಾನು ಅವಾಗ ಸ್ಟಾರ್ಟ್ ಮಾಡಿದಾಗ ನೀವು ನೋಡಿರ್ಬೋದು ಒಂದಷ್ಟು ಇಂಟರ್ವ್ಯೂಸ್ಗಳಲ್ಲಿ, ನಮ್ಮ ಕನ್ನಡ ಇಂಡಿಪೆಂಡೆಂಟ್ ಹಾಡುಗಳು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಬೇಕು, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸೌಂಡ್ ಮಾಡಬೇಕು. ಬರೀ ನಮ್ಮ ಕರ್ನಾಟಕ, ಇಂಡಿಯಾ ಅಷ್ಟೇ ಅಲ್ಲದೆ ಬೇರೆ ಬೇರೆ ಹೊರ ದೇಶದವರು ನಮ್ಮ ಹಾಡನ್ನ ಕೇಳಬೇಕು, ಕನ್ನಡ ಹಾಡನ್ನ ಕೇಳಬೇಕು ಅನ್ನೋದು ಆ ಗುರಿನ ಮತ್ತೆ ಬೆನ್ನು ಹತ್ತಿದ್ದೀನಿ. ಈಗ ನೀವು ಬೇರೆ ಬೇರೆ ಕಡೆ ಕಾಲಿಟ್ಟಿದ್ದೀರಾ. ಒಂದು ಆ್ಯಕ್ಟಿಂಗು, ಇನ್ನೊಂದು ಕಡೆ ಮ್ಯೂಸಿಕ್ ಡೈರೆಕ್ಟ್ರು, ಇನ್ನೊಂದು ಕಡೆಗೆ ನಿಮ್ಮದೇ ಒಂದು ಮ್ಯೂಸಿಕ್ ಆಲ್ಬಮ್ ನಡೀತಾ ಇದೆ. ಸೊ ಬೇರೆ ಬೇರೆ ದಿಕ್ಕಲ್ಲಿ ಹೋಗ್ತಾ ಇದೆ. ಹೆಂಗ್ ಕಷ್ಟ ಆಗುತ್ತಾ? ಬ್ಯಾಲೆನ್ಸ್ ಮಾಡ್ತೀರಾ ಹೇಗೆ? ಇಲ್ಲ, ಸಿನಿಮಾ ಆ್ಯಕ್ಚುಲಿ ನೀವು ಹೇಳ್ದಂಗೆ ನಾನು 3 ಸಿನಿಮಾ ಮಾಡಿದ್ದೀನಿ ಇವಾಗ. ಅದ್ರಲ್ಲಿ 1 ರಿಲೀಸ್ ಆಗಿದೆ, ಇನ್ನು 2 ರಿಲೀಸ್ ಆಗೋಕ್ಕೆ ವೇಟಿಂಗಲ್ಲಿದ್ದೀನಿ. ಸಿನಿಮಾ ಎಕ್ಸ್ಪೀರಿಯನ್ಸ್ ಬೇಕಿತ್ತು ನನಗದು. ಫ್ಯಾನ್ಸ್ಗಳು ಹೋದಾಗೆಲ್ಲ ನೀವು ಬಿಗ್ ಸ್ಕ್ರೀನಲ್ಲಿ ಆ್ಯಕ್ಟ್ ಮಾಡಿ ನಾವು ನೋಡಬೇಕು ಅಂತ. ಸೊ ನಾನು ಬದುಕಿರೋದೇ ಫ್ಯಾನ್ಸ್ಗಳಿಗೋಸ್ಕರ. ಅಂದರೆ ನನ್ನ ಜೀವನ ಮುಡುಪಾಗಿ ಇಟ್ಬಿಟ್ಟಿದ್ದೀನಿ. ಬೇರೆ ಇನ್ನೇನಿಲ್ಲ ನನಗೆ ಕೆಲಸ. ಬರೀ ಹಾಡು ಲಿರಿಕ್ಸ್ ಬರೋದು ಬಿಟ್ಟರೆ ಬೇರೆ ಇನ್ನೇನು ಮಾಡ್ತಾ ಇಲ್ಲ ನಾನು. ಇನ್ನೇನು ಮಾಡೋಕ್ಕೂ ಬರೋದಿಲ್ಲ ಬೇಸಿಕಲಿ. ಏನೋ ಸಿನಿಮಾ ಫೀಲ್ಡಲ್ಲೇ ಇರಬೇಕಂತ ಆಸೆ. ಓಕೆ, ಅವ್ರದ್ದೊಂದು ಆಸೆ ಏನಿದೆ ಅದು ನೆರವೇರಿಸೋಣ ಅಂತ ಅಂದ್ಬಿಟ್ಟು 3 ಸಿನಿಮಾ ಮಾಡಿದ್ದೀನಿ. ಅದರೊಂದು ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ದೀನಿ. ಅದರಿಂದ ಏನು ಕಲ್ತಿದ್ದೀನಿ ಅಂತಂದರೆ, ನಾನು ಏನು ಮಿಸ್ಟೇಕ್ಸ್ ಮಾಡಬಾರ್ದು ಅನ್ನೋ ಕಲ್ತಿದ್ದೀನಿ. ಬೇಸಿಕಲಿ ಅದೇ ಯೂಶ್ವಲಿ ಒಬ್ಬ ಮನುಷ್ಯನಿಗೆ ತಾನು ಏನು ಮಾಡಬಾರ್ದು ಅನ್ನೋದನ್ನ ಕಲಿಯೋದಿದೆಯಲ್ಲ, ಅದು ತುಂಬ ಎಕ್ಸ್ಪೆನ್ಸಿವ್ ಅದು. ಸೊ ಆ ಎಕ್ಸ್ಪೆನ್ಸಿವ್ ಪಾಠ ಕಲ್ತಿದ್ದೀನಿ ನಾನು.
ಸೊ ಅದು ಸಿನಿಮಾ ರಿಲೀಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸದ್ಯದಲ್ಲೇ ಸೂತ್ರಧಾರಿ ಪ್ರೊಸೆಸ್ ನಡೀತಾ ಇದೆ ರಿಲೀಸ್ಗೆ. ಈಗ ಚಂದನ್ ಯಾವುದೇ ಸಿನಿಮಾಕ್ಕೂ ಮ್ಯೂಸಿಕ್ ಕಂಪೋಸ್ ಮಾಡಿದ್ರೆ ಆ ಸಿನಿಮಾದ ಸಾಂಗ್ ಹಿಟ್ ಆಗುತ್ತೆ. ಸೊ ರೀಸೆಂಟ್ ಆಗಿ ಗಣೇಶ್ ಅವರ ಸಿನಿಮಾದ್ದು ಒಂದು ಸಾಂಗ್ ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಅಲ್ಲಿ ನಾನೊಂದು ಸಾಂಗ್ ಹಾಡಿದ್ದೆ, ಮೈ ಮ್ಯಾರೇಜ್ ಇಸ್ ಫಿಕ್ಸ್ಡ್, ಐ ಆಮ್ ರೆಡಿ ಟು ಟೇಕ್ ದ ರಿಸ್ಕ್ ಅಂತ. ಇದೆಲ್ಲ ಹೆಂಗೆ ಅನ್ಸುತ್ತಾ ನಿಮಗೆ? ಆ ಸಿನಿಮಾ ರಿಲೀಸ್ ಆಗೋ ಮುಂಚೆ ಈ ಸಾಂಗ್ ಹಿಟ್ ಆಗುತ್ತೆ ಅನ್ನೋ ಒಂದು ಏನಾದ್ರೂ ಒಂದು ಸೆನ್ಸ್ ಹೊಡಿತಾ ಇರುತ್ತಾ? ಅನ್ಸುತ್ತೆ, ಆ ಫೀಲ್ ಗೊತ್ತಾಗ್ಬಿಡುತ್ತೆ ನಮಗೆ ಅದು ಹಾಡಬೇಕಾದಾಗ. ಅಂದರೆ ಫಸ್ಟ್ ಆಡಿಯನ್ ನಾನಾಗಿರ್ತೀನಿ, ನನಗೆ ಇಷ್ಟ ಆದರೆ ನಾನು ಹಾಡ್ತೀನಿ, ಸೊ ದಟ್ ಅದು ಹಂಗೆ ಹಿಟ್ ಆಗುತ್ತೆ. ಅಂದರೆ ನನಗಿಷ್ಟ ಆಯ್ತಲ್ಲ ಅಂದರೆ ಜನಕ್ಕೂ ಇಷ್ಟ ಆಗುತ್ತೆ ಅನ್ನೋದು. ಈಗ ಕಾಟನ್ ಕ್ಯಾಂಡಿ ಬಗ್ಗೆ ಇನ್ನಷ್ಟು ಮಾತಾಡೋಕ್ಕಿದೆ, ಯಾಕಂದರೆ ಅದು 2025ಗೆ ನೀವು ನಿಮ್ಮ ಫ್ಯಾನ್ಸ್ ಜೊತೆಗೆ ಒಂದಿಷ್ಟು ಮ್ಯೂಸಿಕ್ ಪ್ರಿಯರಿಗೆ ಕೊಟ್ಟಂಥ ದೊಡ್ಡ ಗಿಫ್ಟ್ ಅದು. ಯಾಕಂದ್ರೆ ಇದನ್ನ ವರ್ಷ ಪೂರ್ತಿ ಎಂಜಾಯ್ ಮಾಡ್ತಾರೆ. ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದು ಸಾಂಗ್ ಕೇಳಬೇಕು ನಾನು. ಎಲ್ಲಾರು ಸರಿ ಇಂದು ಎಣ್ಣೆ ಹಾಕುವ, ಗಂಗವ್ವ ಬರ್ತಾ ಬಿನ್ಗೆ ನೀರು ತಾರವ್ವ, ನೀರು ತಾರವ್ವ ಬಿನ್ಗೆ ನೀರು ತಾರವ್ವ, ನೀರಿನ ಜೊತೆಗೆ ಒಂದ್ ಬಾಟ್ಲು ಸೋಡಾ ತಾರವ್ವ, ಬೆಳದಿಂಗ್ಳು ಬಳ್ಳ ನೊಳಿತೈತೋ, ಲೋಟಕ್ಕೆ ಎಣ್ಣೆ ಉಯ್ದಾಯ್ತೋ, ಮ್ಯೂಸಿಕ್ಕು ಈಗ ಶುರುವಾಗುತ್ತೆ, ಡಿಜೆ ಫುಲ್ಲು ಸೌಂಡು ಕೊಟ್ಬಿಡೋಟ, ಕೀಲ ಶಾಟ್ ಎತ್ತಿ ಎಲ್ಲಾರು ಸ್ಟಾರ್ಟ್ ದ ಪಾರ್ಟಿ. ಹ್ಯಾಪಿ ನ್ಯೂ ಇಯರ್. ಯಾರಪ್ಪ ಕಣ್ಣಿಡ್ದಿದ್ದು ಈ ಸೂರಪಾನನ, ಗಂಟೆ 8 ಆದ ಮೇಲೆ ಹಿಂಡುತ್ತದೆ ಪ್ರಾಣನ, ಬಾಟಲಲ್ಲಿ ಇರೋದೆಲ್ಲ ಕುಡಿದು ಖಾಲಿ ಮಾಡ್ಬಿಟ್ಟು ಇನ್ನುಂದೆ ಎಣ್ಣೆಯನ್ನ ಮುಟ್ಟೋದಿಲ್ಲ ಓಕೆನಾ, ನಾಳೆಯಿಂದ ನಾನು ಕುಡಿಯೋದ ಬಿಡುವೆ, ಹಿಂಗಂತ ಹೇಳಿಕೊಂಡೆ ಇನ್ನೊಂದು ತೆಗ್ಗು ಹೊಡೆವೆ, ಯಾಕೋ ಸಾಲ್ತಿಲ್ಲ ಕುಡ್ದಿದ್ಯಾಕೋ ಸಾಲ್ತಿಲ್ಲ, ಹಾಡು ಕೇಳ್ತಾ ಕೇಳ್ತಾ ಎಣ್ಣೆ ಎಲ್ಲ ಖಾಲಿ ಆಯ್ತಲ್ಲ. ಬಾಬಾ ಏನ್ಲ ಸಂಗಿದು ಯಾರಪ್ಪ ಮಾಡಿದ್ದು? ದಿಸ್ ಇಸ್ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ. ಸೊ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಬಿಟ್ರಿ. ಎಸ್, ಹಾಡಬೇಕಾದ್ರೆ ನಿಮಗೆ ಆ ಜೋಶ್ ಹೆಂಗ್ ಬರುತ್ತೆ ಅಂತ? ಆ ಸಾಂಗಿಗೆ ಪವರ್ ತುಂಬಲೇಬೇಕಾಗುತ್ತೆ. ನಾನು ನಾರ್ಮಲ್ ಮಾತಾಡ್ಬೇಕಾದ್ರೆ ಹಂಗೆ ಮಾತಾಡಲ್ಲ ನೋಡಿ, ನಾರ್ಮಲ್ ಮಾತಾಡ್ಬೇಕಾದ್ರೆ ನಾರ್ಮಲ್ ಆಗಿ ಮಾತಾಡ್ತೀನಿ. ಬಟ್ ಹಾಡ್ಬೇಕಾದ್ರೆ ನಾನೊಂದು ವಾಯ್ಸ್ ಗ್ರಂಜ್ ಮಾಡ್ಕೊಳ್ತೀನಿ, ಯಾರಪ್ಪ ಕಣ್ಣಿಡ್ದಿದ್ದು ಈ ಸೂರಪಾನನ, ಹಂಗೆ ಹಾಡ್ತೀನಿ ಹಾಡ್ಬೇಕಾದ್ರೆ. ಸೊ ಆ ಪವರ್ ಆ ಸಾಂಗಿಗೆ ನ್ಯಾಯ ಒದಗಿಸ್ಬೇಕು. ಆ ಸ್ಟೇಜ್ ಮೇಲೆ ಹೋದಾಗ ಜನಗಳೆಲ್ಲ ಕಿರಿಸ್ತಾ ಇರ್ತಾರೆ, ಅವಾಗ ಕಂಟಿನ್ಯೂಸ್ 1 hour ಹಾಡ್ತೀನಿ. ಈಗ ಇನ್ನೊಂದು ಇದೇ ತರ ಸ್ಟುಡಿಯೋ ರೆಡಿ ಮಾಡ್ಬೇಕು ಅನ್ನೋ ಒಂದು ಪ್ಲಾನ್ ಚಂದನ್ಗಿದೆ. ಯಾಕಂದ್ರೆ ನೀವು ಹೇಳಿದ್ರಿ 2025 ಕ್ಲಿಯರ್ ಆಗಿ ನಾನು ಈ ತರ ರೆಡಿ ಮಾಡ್ಕೊಂಡಿದೀನಿ, ಈ ತರನೇ ಹೋಗುತ್ತೆ, ಫುಲ್ ಬ್ಯುಸಿ ಆಗಿರ್ತೀನಿ ಅಂತ. ಸೊ ಒಂದಿಷ್ಟು ಜೂನಿಯರ್ ಚಂದನ್ ಶೆಟ್ಟಿಗಳು ಬರಬಹುದಾ ಅಂತ? ಹೌದು, ಸಿಟಿ ಕಾಲೇಜಲ್ಲಿ ಕೊಲಾಬ್ರೇಷನ್ ಅಲ್ಲಿ ಒಂದು ಮ್ಯೂಸಿಕ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅಲ್ಲೊಂದು ಸ್ಟುಡಿಯೋ ಓಪನ್ ಮಾಡ್ತಾ ಇದ್ದೀನಿ. ಸದ್ಯದಲ್ಲ ಅಡ್ಮಿಷನ್ಸ್ ಓಪನ್ ಆಗುತ್ತೆ. ನನ್ನ ಸ್ಟೈಲ್ ಆಫ್ ಮ್ಯೂಸಿಕ್ನ ಕಲಿಬೇಕು ಅಂತ ಇದ್ದಾರೆ, ದೇ ಕ್ಯಾನ್ ಕಮ್ ಅಂಡ್ ಜಾಯಿನ್. ನಾನು ಯಾವ ರೀತಿ ಲಿರಿಕ್ಸ್ ಬರೀತೀನಿ, ನಾನು ಏನು ಥಾಟಲ್ಲಿ ನಾನು ಲಿರಿಕ್ಸ್ ಬರೀತೀನಿ, ಯಾವ ಥರ ಮ್ಯೂಸಿಕ್ ಮಾಡ್ತೀನಿ, ಮಿಕ್ಸಿಂಗ್ ಮಾಸ್ಟರಿಂಗ್ ಪ್ರತಿಯೊಂದು ನಾನು ಹೇಳ್ಕೊಡ್ತೀನಿ. ಅಂದ್ರೆ ನಾನು ಕಲ್ತಿರೋದನ್ನ ಇನ್ನೊಂದಷ್ಟು ಜನಕ್ಕೆ ಹೇಳ್ಕೊಡೋಣ ಅಂತ. ಈಗ ಕಾಟನ್ ಕ್ಯಾಂಡಿ ಬಗ್ಗೆ ಮಾತಾಡೋಣ, ಯಾಕಂದ್ರೆ ಪ್ರೆಸೆಂಟ್ ಇರೋದೇ ಅದು. ಇವಾಗ ಸ್ವಲ್ಪ ಕ್ಯಾಂಡಿ ಎಲ್ಲರಿಗೆ ಇಷ್ಟ ಆಗಕ್ ಶುರುವಾಗಿದೆ. ಸೊ ಆ ಕಾಟನ್ ಕ್ಯಾಂಡಿ ವಿಡಿಯೋ ನೋಡಿದ್ವಿ, ಅದ್ರಲ್ಲಿ ಒಂದಿಷ್ಟು ಕ್ಲೌಡ್ಸ್ ಇದೆ, ಅಂದ್ರೆ ಅದೆಲ್ಲ ಪಿಂಕ್ ಮಾಡಿಟ್ಟಿದ್ದೀರಲ್ಲ, ಯಾಕೆ ಅಂತ? ಸೊ ಅದು ಆಕ್ಚುಲಿ ಅದು ಶೂಟ್ ಮಾಡ್ಬೇಕಾದ್ರೆ ಎಂಟಿ ಇತ್ತು, ಸ್ಕೈ ಬ್ಲೂ ಸ್ಕೈ ಇತ್ತು. ಏನೋ ಮಿಸ್ ಆಗಿ ನಾನು ಶೂಟಿಂಗ್ ಎಲ್ಲ ಮಾಡ್ಕೊಂಡು ಮುಂದಾಯ್ತು, ವಿಡಿಯೋ ನೋಡ್ತಾ ಇದ್ದೀನಿ ಈ ಲಾಸ್ಟ್ ಫುಟೇಜಲ್ಲಿ ಎಲ್ಲ ಸ್ಕೈ ಬ್ಲೂ ಇದೆಯಲ್ಲ, ಅಟ್ಲೀಸ್ಟ್ ಒಂದು ಸ್ವಲ್ಪ ಮೋಡನಾರು ಇದ್ದಿದ್ರೆ ಚೆನ್ನಾಗಿರೋದಲ್ಲ ಅಂತ ಯೋಚನೆ ಮಾಡ್ತಾ ನನ್ನ ಔಟ್ಫಿಟ್ ನೋಡಿದ್ರಿ, ಪಿಂಕ್ ಕಲರ್ ಔಟ್ಫಿಟ್ ಹಾಕಿದ್ದೀನಿ ನಾನು. ಸೊ ಒಂದು ಥಾಟ್ ಬಂತು, ಓಕೆ ಪಿಂಕ್ ಕಲರ್ ಮೋಡ ಮಾಡಿದ್ರೆ ಹೆಂಗಿರುತ್ತೆ, ಪಿಂಕ್ ಕ್ಲೌಡ್ಸ್ ಮಾಡಿದ್ರೆ. ಸೊ ಆ ಥಾಟ್ ಚೆನ್ನಾಗಿ ವರ್ಕ್ ಆಯಿತು. ಅದನ್ನ ಕ್ಲೌಡ್ಸ್ ನೋಡ್ತಾ ಇದ್ರೆ ಹಂಗೆ ಕಿತ್ಕೊಂಡು ತಿನ್ನೋಣ ಫೀಲ್ ಬರುತ್ತೆ. ಹೌದು, ಇದ್ರ ಜೊತೆ ಕಾಸ್ಟ್ಯೂಮ್ ಆಗಿರ್ಬೋದು, ನೀವು ಹಾಕಿರೋ ಆರ್ನಮೆಂಟ್ಸ್ ಆಗಿರ್ಬೋದು, ಅಥವಾ ಅವರು ಯೂಸ್ ಮಾಡಿರುವಂತ ಕಾಸ್ಟ್ಯೂಮ್ಸ್ಗಳೆಲ್ಲ ತುಂಬಾ ರಿಚ್ ಆಗಿತ್ತು. ಸೊ ಹೆಂಗೆ ಇದು ಸೆಲೆಕ್ಷನ್? ನಾನೇ ಸ್ಟೈಲಿಂಗ್ ಮಾಡಿದ್ದು ಫುಲ್ ಕಂಪ್ಲೀಟ್. ನನ್ನ ಔಟ್ಫಿಟ್ಸು ಮತ್ತೆ ಹೀರೋಯಿನ್ ಔಟ್ಫಿಟ್ ಎಲ್ಲ ನಾನೇ ಸ್ಟೈಲಿಂಗ್ ಮಾಡಿದ್ದು. ಎಲ್ಲ ಗೂಗಲ್ ಮತ್ತೆ ಪಿಂಟ್ರೆಸ್ಟ್ ಎಲ್ಲ ರಿಸರ್ಚ್ ಮಾಡಿ, ಏನು ಇವಾಗ ಟ್ರೆಂಡಿಂಗ್ ಏನು ನಡೀತಾ ಇದೆ ಸ್ಟೈಲಿಂಗ್ ನೋಡಿಕೊಂಡು, ಸೊ ಅದನ್ನು ತಗೊಂಡು ನಮ್ಮ ಕಾಸ್ಟ್ಯೂಮ್ ಡಿಸೈನರ್ಸಿಗೆ ಕೊಟ್ಟೆ. ಒಂದು ಅಮಿತ್ ಅಂತ ಒಬ್ಬರಿದ್ದಾರೆ, ಆಮೇಲೆ ಭರತ್ ಸಾಗರ್ ಅಂತ ಒಬ್ಬರಿದ್ದಾರೆ, ಅವರು ಸುದೀಪ್ ಸರ್ಗೂ ಕೂಡ ವರ್ಕ್ ಮಾಡ್ತಾರೆ, ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸ ಮಾಡ್ತಾರೆ. ತುಂಬ ಸೆಲೆಬ್ರಿಟೀಸ್ಗಳಿಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾರೆ. ಆ ಪಿಂಕ್ ಔಟ್ಫಿಟ್ ಮಾಡಿದವರೇ ಭರತ್ ಅವರು. ನನ್ನ ಅಷ್ಟರಲ್ಲಿ ನನಗೆ ಫೇವ್ರೆಟ್ ಅದೇನೆ. ಈಗ ಅಪ್ಕಮಿಂಗ್ ಒಂದಿಷ್ಟು ರ್ಯಾಪರ್ಸ್ಗಳು ರೆಡಿ ಆಗ್ತಾ ಇದ್ದಾರೆ, ನ್ಯೂ ಕಮರ್ಸ್ ಬರ್ತಾ ಇದ್ದಾರೆ. ಸೊ ಅಂಥವ್ರಿಗೆ ಏನು ಸಜೆಷನ್ ಕೊಡ್ತೀರಾ ಅಂತ ನೀವು?
ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ ಕ್ವಾಲಿಟಿ ಮೇಂಟೈನ್ ಮಾಡಿ, ವಿಜುವಲ್ ಕ್ವಾಲಿಟಿ, ಆಡಿಯೋ ಕ್ವಾಲಿಟಿ. ಬಿಕಾಸ್ ನೀವು ಎಫರ್ಟ್ಸ್ ಹಾಕ್ತೀರಾ. ಆಫ್ಕೋರ್ಸ್ ಒಂದು ಸಾಂಗ್ ಮಾಡಬೇಕು ಅಂತ ಹೇಳಿದ್ರೆ ಈಸಿಯಾಗಿ ಆಗೋದಿಲ್ಲ, ಅದು ತುಂಬ ಶ್ರಮ ಇರುತ್ತೆ. ಲಿರಿಕ್ಸಿಂದ ಹಿಡಿದು ಮ್ಯೂಸಿಕ್ಕಿಂದ ಹಿಡಿದು ಎಲ್ಲದಕ್ಕೂ ಮನಿ ಸ್ಪೆಂಡ್ ಮಾಡ್ತೀರಾ. ಸೊ ಕಮ್ಮಿ ದುಡ್ಡಲ್ಲೇ ಮಾಡಬೇಡ ಅನ್ನೋ ಒಂದು ಥಾಟ್ ಇದೆಯಲ್ಲ, ಅದು ಆ್ಯಕ್ಚುಲಿ ತುಂಬ ರೇರ್ ವರ್ಕ್ ಆಗೋದು. ಎಷ್ಟೋ ಒಂದು 100, 200, 300 ಸಾಂಗಲ್ಲಿ ಎಲ್ಲೋ ಒಂದು ಸಾಂಗು ತುಂಬ ಕಮ್ಮಿ ಖರ್ಚು ಮಾಡಿರೋದು ವರ್ಕ್ ಆಗುತ್ತೆ. ಬಟ್ ಆ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಏನೇ ನೀವು ಮಾಡೋದಿದ್ರು ತುಂಬ ಕ್ವಾಲಿಟಿ ವರ್ಕ್ನ ಮಾಡಿ, ಡೆಫಿನೆಟ್ಲಿ ರೀಚ್ ಆಗುತ್ತೆ. ಸೊ ಲಾಸ್ಟಿಗೆ ನಿಮ್ಮ ರ್ಯಾಪ್ ಸಾಂಗಲ್ಲಿ ಒಂದು ಲಾಸ್ಟಿಗೆ ಒಂದು ಸಿಗ್ನೇಚರ್ ವರ್ಡ್ ಇತ್ತು, ಅದು ಇವಾಗ ಯೂಸ್ ಮಾಡ್ತಾ ಇಲ್ಲ ನೀವು, ಯಾಕೆ ಅಂತ? ಹೇ ದಿಸ್ ಇಸ್ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ. ಅದಕ್ಕೆ ಸಾಕಷ್ಟು ಜನ ಏನೇನೋ ಅಂತ ಅಂದ್ಕೊಂಡಿದ್ದಾರೆ. ಐ ಮೀನ್ ಬೇರೆ ಬೇರೆ ಏನೋ ವಿಚಾರಕ್ಕೋಸ್ಕರ ಸ್ಟಾಪ್ ಮಾಡ್ಬಿಟ್ಟ ಏನೋ ಹೇಳೋದು ಅಂತ. ಬಟ್ ಮೇನ್ ರೀಸನ್ ಏನು ಅಂತ ಹೇಳಿದ್ರೆ, ನನಗೆ ಒಂದ್ಸಲ ಅಪ್ಪು ಸರ್ ನನ್ನ ಅವರು ರ್ಯಾಪರ್ ಅಂತ ಹೇಳಲ್ಲ, ಕನ್ನಡ ರ್ಯಾಪರ್ ಅಂತಾನೆ ಚಂದನ್, ಬಟ್ ನಾನು ಕನ್ನಡ ರ್ಯಾಪರ್ ಅಂತ ಹೇಳಲ್ಲ, ಅವ್ನು ಕನ್ನಡ ಸಿಂಗರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ನು ಬರೀ ರ್ಯಾಪ್ ಮಾಡಲ್ಲ, ಅವನು ಮೆಲಡಿ ಸಾಂಗ್ಗಳನ್ನೂ ಹಾಡ್ತಾನೆ, ಲವ್ ಸಾಂಗ್ಗಳನ್ನೂ ಹಾಡಬಲ್ಲ. ಸೊ ಹಾಗಾಗಿ ಅವನ್ನ ನಾನು ಸಿಂಗರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಹೇಳಿದ್ರು, ಯು ಆರ್ ಅ ಸಿಂಗರ್, ಬರೀ ನೀನು ರ್ಯಾಪರ್ ಅಂತ ಒಂದಕ್ಕೆ ಮಾತ್ರ ಸ್ಟಿಕ್ ಆನ್ ಆಗಬೇಡ, ಯು ಆರ್ ಅ ಸಿಂಗರ್ ಆಲ್ಸೋ ಅಂತ ಹೇಳಿದಾಗ, ಸೊ ದೆನ್ ಐ ರಿಯಲೈಸ್ ಓಕೆ ನಾನು ಸಿಂಗರು ಆಗಿರೋದ್ರಿಂದ ಕನ್ನಡ ರ್ಯಾಪರ್ ಅಂತ ಮಾತ್ರ ಗುರ್ಸ್ಕೊಳ್ಳೋಕ್ಕೆ ಗುರ್ಸ್ಕೊಳ್ಳೋದು ಬೇಡ ಅಂತ ಹೇಳಿ ಇವಾಗ ಚೇಂಜ್ ಮಾಡಿದ್ದೀನಿ. ಹೇ ದಿಸ್ ಇಸ್ CS ಅಂತ ಹೇಳ್ತೇನೆ. ಸೊ ಕಾರ್ಯಕ್ರಮ ಮುಗಿಸೋ ಮುಂಚೆ ನಿಮ್ಮ ಫಸ್ಟ್ ಸಾಂಗ್ ಏನಿದೆ ರ್ಯಾಪ್ ಸಾಂಗು, ಅದು ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದಂತ ಒಂದು ಹಾಡು. ಇವತ್ತಿಗೂ ಅದೊಂಥರ ಅದು ಟ್ರೇಡ್ ಮಾರ್ಕ್ ಆಗಿದೆ. ಸೊ ಆ ಹಾಡಿನ ಮೂಲಕನೇ ಇವತ್ತಿನ ಎಪಿಸೋಡ್ ಎಂಡ್ ಮಾಡೋಣ, ಹೊಸ ವರ್ಷನ ಬರ್ಮಾಡ್ಕೊಳ್ಳೋಣ. ಎಲ್ಲ ನನ್ನ ಪ್ರೀತಿಯ ಪವರ್ ಟಿವಿ ವೀಕ್ಷಕರಿಗೆ ಹೊಸ ವರ್ಷ 2025 ಹಾರ್ದಿಕ ಶುಭಾಶಯಗಳು. 3 ಪೆಗ್ಗಿಗೆ ತಲೆ ಗಿರ ಅಂದಿದೆ, ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ, ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಳೆ, ಅಯ್ಯೋ ಡ್ಯಾನ್ಸ್ ಮಾಡ್ತಾವಳೆ, ಕಡಕ್ ಸ್ಮೈಲ್ ಕೊಡ್ತಾವಳೆ, ಬೌನ್ಸ ನಾ ಕೇಳಿದ್ದಕ್ಕೆ ಕೊಡು ನೀ ಆನ್ಸ, ಯಾಕೆ ಹೇಳೋಗಿ ಪಾಡಿ ಸೂಪ, ಇಲ್ಲಿ ಎಲ್ಲ ಹುಡುಗಿರು ಬಾನ್ ಸ್ಟಾರ್ಸ್, disco lights and lasers, ತನ್ನ ಮೈಯ ಮೇಲಿದೆ blazers, DJ raise some bass up, so we gonna put your hands up. ಹಿಂಗ್ ಮಾಡಿ. ಇವಳನ್ನ ನೋಡಣ್ಣ ಎಷ್ಟು ಬೆಳ್ಳಗವಳಣ್ಣ, ಯಾವ ಪ್ಯಾಕೆಟ್ ಹಾಲು ಕುಡಿತಾಳೆ ಕೇಳಬೇಕಣ್ಣ, ನೋಡೋಕೆ ಸಣ್ಣ ತೂಟಿಗೆ ಹಚ್ಚವಳೆ ಬಣ್ಣ, ನನ್ನ ಹರ್ಟಿಗೆ ಬುಲೆಟು ನಾಟಂಗ್ ಬಿಡ್ತವಳೆ ಕಣ್ಣ, ಬೆಟ್ಟೆಗೆ ಹೋಗೋದೆ ಬೇಡ ಇಲ್ಲೇ ಇದ್ದೆ ಶಿಕಾರಿ, ಇವಳು ಹಿಂದೆ ಬಿದ್ದ ಹುಡುಗ ಪಾಪ ಪರ್ಮಾನೆಂಟು ಬಿಕಾರಿ, ನಾ ಸೈಕಾದೆ ಇಲ್ಲಿ ಬಂದು ಸೈಕಾದೆ, ನಿಮ್ ನೋಡಿ ಸೈಕಾದೆ, ಓ ಮೈ ಗಾಡ್ ಸೋತೋದೆ ಈ ಬೇಬಿ ನೋಡಿ, 3 ಪೆಗ್ಗಿಗೆ ತಲೆ ಗಿರ ಅಂದಿದೆ, ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ, ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಳೆ, ಅಯ್ಯೋ ಡ್ಯಾನ್ಸ್ ಮಾಡ್ತಾವಳೆ, ಕೆಡಕ್ ಸ್ಮೈಲ್ ಕೊಡ್ತಾವಳೆ, ಬೌನ್ಸ ನಾ ಕೇಳಿದ್ದಕ್ಕೆ ಕೊಡು ನೀ ಆನ್ಸ, ಯಾಕೆ ಹೇಳೋಗಿ ಪಾಡಿ ಇಷ್ಟು ಸೂಪ, ಇಲ್ಲಿ ಎಲ್ಲ ಹುಡುಗಿರು ಬಾನ್ ಸ್ಟಾರ್ಸ್, disco lights and lasers, ತನ್ನ ಮೈಯ ಮೇಲಿದೆ blazers, DJ raise some bass up, so we gonna put your hands up. ಇದು ಕ್ರೇಜಿ ಸ್ವಿಮ್ಮಿಂಗ್ ಪೂಲ್, ಬೀಳೋರಿಗೆ ಇಲ್ಲ ರೂಲ್, ಬೇಬಿ ಮೇಕ್ ದ ಪಾಡಿ ಹಾರ್ಡ್, ನಿಂಗೆ ನಾನೇ ಬಾಡಿ ಗಾರ್ಡ್, ಗಂಟೆ 12 ಆಗಿದೆ, ವಾಲ್ಯೂಮ್ ಮ್ಯಾಕ್ಸಿಮಮ್ ಇದೆ, ಪಾರ್ಟಿ ಫುಲ್ಲು ಜೋರಿದೆ, ಪವರ್ ಟಿವಿ ತುಂಬಾ ಕೂಲ್ ಇದೆ, ಉಪ್ಪರ್ಗೆ ಹೋಗೋದೆ ಬೇಡ ಸ್ವರ್ಗದು ನೀಚೆ ಇದೆ, ಸಿಕ್ಕಿತ್ ಕುಡಿದು ನಾಟ ಟೈಟ್ ಆಗೋದೆ, ವಾಡ ಪಾಡಿ ಲೆಟ್ ದ ಪಾಡಿ ಗೋ ಆಲ್ ನೈಟ್, ವಾಡ ಪಾಡಿ ಲೆಟ್ ದ ಪಾಡಿ ಗೋ ಆಲ್ ನೈಟ್. Hey yeah, this is Kannada rapper Chandan Shetty. Thank you so much everybody once again. ಎಲ್ಲರಿಗೂ ಹೊಸ ವರ್ಷ 2025 ಹಾರ್ದಿಕ ಶುಭಾಶಯಗಳು. Thank you so much everyone. So all the best. ಕಾಟನ್ ಕ್ಯಾಂಡಿ ಒಂದು ದೊಡ್ಡ ಹಿಟ್ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದೀಪಿಕಾ. ನೋಡಿದ್ರಲ್ಲ ವೀಕ್ಷಕರೇ, 2025 ಒಂದು ಸಂಭ್ರಮವನ್ನ ಹೆಚ್ಚಿಸಿದ್ದು ಚಂದನ್ ಶೆಟ್ಟಿ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.